ಮೋಹನ್ ದಾಸ್ ಆಯೋಗದ ವಿಚಾರಗಳು ಇದರಲ್ಲಿಲ್ಲ ಅಂದಮೇಲೆ ಇದು ಕೇವಲ ಒಂದು ರಾಜಕೀಯ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಇಂತಹ ಒಂದು ರಾಜಕೀಯ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದ್ರೆ 1 ವರ್ಷಗಳ ಅವಧಿ ಕಾಯಬೇಕಾಗಿಲ್ಲ, ಹಲವರನ್ನ ಬೀದಿಗಿಳಿಸಬೇಕಾಗಿರಲಿಲ್ಲ. ಈ ಏನು ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ರಾಜ್ಯದ ಜನತೆಗೆ ಒಳ ಮೀಸಲಾತಿ ಆಗುವವರೆಗೆ ಇದನ್ನ ತಡೆ ಹಿಡಿಯಲಾಗಿದೆ ಅಂತಕ್ಕಂಥ ಸೊಬೂಬನ್ನು ಹೇಳಬೇಕಾಗಿರಲಿಲ್ಲ. ಇಂಥ ತೀರ್ಮಾನವನ್ನ ಯಾವತ್ತೋ ಕೊಡಬಹುದಾಗಿತ್ತು. ಆದರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದೀರಾ ಅಂತಕ್ಕಂಥದ್ದು ಈಗ ರಾಜ್ಯದ ಜನರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ರೀತಿ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರು 5 ಗುಂಪುಗಳಾಗಿ ವಿಂಗಡಿಸಿದ್ರು. ನೀವು ಅದನ್ನ ತಿರಸ್ಕಾರ ಮಾಡಿ 3 ಗುಂಪುಗಳಿಗೆ ಸೀಮಿತಗೊಳಿಸಿ ಎಡ, ಬಲ ಮತ್ತು ಸ್ಪೃಶ್ಯ ಸಮುದಾಯಗಳು ಅಂತ ಹೇಳಿದ್ದೀರಿ. ಹಾಗೇನಾದರೂ ಅದು ಸತ್ಯ ಆದರೆ ಅಲೆಮಾರಿ ಸಮುದಾಯಗಳು ಅಥವಾ ಮೂಲ ಜಾತಿಗಳೇ ಇಲ್ಲದ ಜಾತಿಗಳಿಗೆ ಯಾವ ನ್ಯಾಯವನ್ನ ನೀವು ಕೊಡ್ತೀರಿ? ಇದನ್ನು ಯಾರ ಜೊತೆಯಲ್ಲಿ ಸೇರಿಸ್ತೀರಿ? ಇದು ಕೂಡ ಪ್ರಶ್ನೆ ಇದೆ. ಅಂದಮೇಲೆ ನೀವು ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥ ಕೆಲಸವನ್ನ ಮಾಡಲೇ ಇಲ್ಲ, ಮತ್ತೆ ಗೊಂದಲವನ್ನ ಸೃಷ್ಟಿ ಮಾಡಿದ್ದೀರಿ ಅಂತಕ್ಕಂಥದ್ದು ಅನೇಕರ ಅಭಿಪ್ರಾಯ ಆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸರ್ಕಾರ 4 ಗುಂಪುಗಳಾಗಿ ವಿಂಗಡಿಸಿ ನಾವು ಕೊಟ್ಟ ಮೀಸಲಾತಿಯನ್ನ ನೀವು ಲೇವಡಿ ಮಾಡಿದ್ರಿ, ಜೊತೆಗೆ ಗೊಂದಲವನ್ನ ಸೃಷ್ಟಿ ಮಾಡಿದ್ರಿ. ಚುನಾವಣಾ ಸಂದರ್ಭ ಆಗಿದ್ದ ಕಾರಣದಿಂದ ಆವತ್ತು ನೀವು ಗೊಂದಲ ಸೃಷ್ಟಿ ಮಾಡಿ ಮತ್ತಷ್ಟು ಜನರನ್ನ ಎತ್ತಿಕಟ್ಟಿ ಜಾತಿಗಳನ್ನ ವಿಂಗಡಿಸುವ ಕೆಲಸವನ್ನು ಮಾಡಿ ನೀವು ವೋಟ್ ಬ್ಯಾಂಕ್ಗಾಗಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿ ಪ್ರಯೋಜನ ಪಡ್ಕೊಂಡ್ರಿ. ಅದು ಜೊತೆಯಲ್ಲಿ 17% ಮೀಸಲಾತಿ, 15 ಇದ್ದದ್ದ ಮೀಸಲಾತಿಯನ್ನ ಬೊಮ್ಮಾಯಿ ಅವರ ಸರ್ಕಾರ 17ಕ್ಕೆ ಏರಿಸಿ ಮೀಸಲಾತಿಯನ್ನ ಹಂಚಿಕೆ ಮಾಡಿದ ಸಂದರ್ಭದಲ್ಲಿ ಇದು ಊರ್ಜಿತವಾಗ್ತಕ್ಕಂಥದ್ದಲ್ಲ, ಇದು ಶೆಡ್ಯೂಲ್ 9ಗೆ ಸೇರಿಲ್ಲ ಅಂತೇಳಿ ಗೊಂದಲವನ್ನ ಸೃಷ್ಟಿ ಮಾಡಿದ್ರಿ. ಈಗ ನೀವು ಮಾಡಿರ್ತಕ್ಕಂಥದ್ದೇನು? ಅದೇ 17% ಆಧಾರದ ಮೇಲೆಯೇ ತೀರ್ಮಾನವನ್ನ ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಮ ಇಬ್ಬಗೆಯ ನೀತಿಯನ್ನ ನಾವು ಯಾರೇ ಆದ್ರೂ ಪ್ರಶ್ನೆ ಮಾಡಬೇಕಾಗ್ತದೆ. ಜೊತೆಗೆ 17% ಮೇಲೇನೆ ನೀವು ತೀರ್ಮಾನ ತಗೊಂಡಿದ್ರಿಂದ ನೀವು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ನಾಯಕರು ನಿಮ್ಮ ಇಬ್ಬಗೆಯ ನೀತಿ ಮತ್ತು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಸುಳ್ಳು ಹೇಳಿದ್ದೀರಿ, ಜನರಿಗೆ ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ, ಅಪವಾದವನ್ನ ಭಾರತೀಯ ಜನತಾ ಪಕ್ಷದ ಮೇಲೆ ಹೊರಿಸಿದ್ದೀರಿ. ಈಗ ಅದಕ್ಕೆ ರಾಜ್ಯದ ಜನರ ಕ್ಷಮೆಯನ್ನ ಕೇಳಿ ನೀವು ಮುಂದಡಿ ಇಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.